ಸುಬ್ರಹ್ಮಣ್ಯ ವಲಯದ ಕೊಂಬಾರು ಕಾಯರ್ತರ್ಕ ಮಣಿಬಂಡ ಪಂಚಾಯತ್ ರಸ್ತೆಯ ಮಿತ್ತಬೈಲೆಂಬಲ್ಲಿ ನಿನ್ನೆ ಸುಮಾರು 7 ಗಂಟೆಯ ಸಮಯದಲ್ಲಿ ನಮ್ಮ ಅಗಾರಿ ವಿನಾಯರವರು ಮನೆಗೆ ಬರುವಂಥ ಸಂದರ್ಭದಲ್ಲಿ ಪುಂಡಾನೆಗಳ ಕಾಡಾನೆ ದಾಳಿ ನಡೆಸಿ ಅವರು ಬಹಳ ಅದೃಷ್ಟವಶಾತ್ತು ಅವರು ಜೀವಂತವಾಗಿ ಉಳ್ಕೊಂಡಿದ್ದಾರೆ. ಮತ್ತು ಅವರ ಏನು ದ್ವಿಚಕ್ರ ವಾಹನ ಬೈಕು ಭಾಳ ಸಂಪೂರ್ಣವಾಗಿ ಹುಡಿಯಾಗಿದೆ. ಆ ಸಂದರ್ಭದಲ್ಲಿ ಅವರು ನನ್ನ ಮನೆಗೆ ಉದಾಯರವರು ಜೊತೆ ಬಂದು ಆಗಲೇ ನಾನು RF ಅವರಿಗೆ, ಫಾರೆಸ್ಟ್ರಿಗೆ ಮತ್ತು ಗಾರ್ಡ್ರಿಗೆ ಇನ್ಫಾರ್ಮೇಷನ್ ಕೊಟ್ಟ ತಕ್ಷಣ ಅವರು ನಿನ್ನೆ ರಾತ್ರಿನೇ ಬಂದಿದ್ದಾರೆ. ಆದರೂ ಕೂಡ ಆನೆ ಹೋಗಲಿಲ್ಲ. ಅದರಿಂದಾಗಿ ನಾನು ಈಗಲೂ ಕೂಡ 23ನೇ ತಾರೀಕು ಬೆಳಿಗ್ಗೆ ನಾನು RF ಅವರಿಗೆ ಮಾತಾಡಬೇಕಾದ್ರೆ ಅವ್ರ ಸ್ಪಾಟಿಗೆ ಈಗ 11 ಗಂಟೆ 11:30 ಒಳಗಡೆ ಬರ್ತೇನೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಇಲ್ಲಿ ಜನಸಾಮಾನ್ಯರಿಗೆ ಭಾಳ ಕಷ್ಟಕರವಾದಂಥ ಸನ್ನಿವೇಶದಲ್ಲಿ ನಾವು ಬದುಕದೇ ಇದ್ದೀವಿ. ಅದಕ್ಕೆ DFO ಮತ್ತು ASF, RF ಮತ್ತು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಕೂಡ ಇದರ ಬಗ್ಗೆ ಬಹಳ ಗಂಭೀರವಾದಂಥ ಒಂದು ಪರಿಗಣನೆ ತಗೊಂಡು ಕಾಡು ಪ್ರದೇಶದಲ್ಲಿ ಬದುಕುವಂಥ ಎಲ್ಲ ರೈತರು ಕೂಡ ಒಂದು ಬಹಳ ಸ್ಪಷ್ಟವಾದಂಥ ಒಂದು ಅವಕಾಶವನ್ನು ಮತ್ತು ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಒದಗಿಸ್ಬೇಕು. ಇಲ್ಲಂತೇಳಿದರೆ ಎಲ್ಲ ಕೃಷಿಕ ಎಲ್ಲ ಜನಬಂಧುಗಳು ಸೇರಿಕೊಂಡು ಉಗ್ರವಾದಂಥ ಹೋರಾಟವನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ ಮತ್ತು ಮಾಡೇ ಮಾಡ್ತೇವೆ ಅನ್ನತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆನಂದ ಮಿತ್ತಬೈಲು DSS ಡಿಸ್ಟ್ರಿಕ್ಟ್ ಆರ್ಗನೈಸರು ಮತ್ತು ಪತ್ರಿಕಾ ವರದಿಗಾರ